ಸೊ ಇಲ್ಲಿ ತನಕ ಅಂದೊಂದಿತ್ತು ಕಾಲ ಸಿನಿಮಾದ ಎರಡು ಸೂಪರ್ ಹಿಟ್ ಸಾಂಗ್ಗಳನ್ನ ಕೇಳಿದ್ರಿ. ಈಗ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಈ ಸಂದರ್ಭದಲ್ಲಿ ಗೌರಿ ಅಂದ ತಕ್ಷಣ ನೆನಪಾಗದೆ ತಾಯಿಯ ಮಮತೆ. ಸೊ ಈ ಸಂದರ್ಭಕ್ಕೆ ಸೂಟ್ ಆಗುವಂತ ಒಂದು ಅದ್ಭುತವಾದಂತ ಸಾಂಗ್ ರಿಲೀಸ್ ಆಗಿದೆ, ಮಹಾರಾಜ ಹಾಗೆಂದು. ಸೊ ಈ ಬಗ್ಗೆ ಮಾತನಾಡಕ್ಕೆ ಖುದ್ದು ವಿನಯ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತೋಣ. ಸರ್ ನಮಸ್ತೆ. ಸರ್ ಹೇಗಿದ್ರಿ? ಎಸ್ ಫೈನ್. ಇಲ್ಲಿ ತನಕ ಅಂದೊಂದಿತ್ತು ಕಾಲದ ಎರಡು ಸಾಂಗ್ಗಳು ಸೂಪರ್ ಹಿಟ್ ಆಗಿದೆ. ಈಗ ಗೌರಿ ಗಣೇಶ ಅಂದ್ರೆ ನೆನಪಾಗದೆ ತಾಯಿ ಮಮತೆ, ತಾಯಿ ಪ್ರೀತಿ. ಸೊ ಅದಕ್ಕೆ ತಕ್ಕನಾಗಿ ಒಂದು ಸಾಂಗ್ ಬಂದಿದೆ. ಎಷ್ಟು ಖುಷಿ ಕೊಡ್ತೀವಿ ಈ ಸಾಂಗ್ ನಿಮಗೆ? ತುಂಬಾ ಖುಷಿ ಕೊಡ್ತು. ಇದೊಂಥರ ಒಂದು ಇಮೋಷನಲ್ ಸಾಂಗ್, ತಾಯಿ ಮಗನ ಮಧ್ಯ. ಸಾಂಗ್ ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಒಂದಷ್ಟು ಮೆಮರೀಸ್ ಇಮಿಡಿಯೇಟ್ ಆಗಿ ನಮ್ಮ ಮನ್ಸಲ್ಲೇ ಮೂಡುತ್ತೆ. ಆಮೇಲೆ ಅದೇ ರೀತಿ ಆಮೇಲೆ ತಾಯಿ ಬಂದ್ಬಿಟ್ಟು ಒಂಥರ ಯೂನಿವರ್ಸಲ್ ಅಲ್ಲ, ಎಲ್ಲರಿಗೂ ಇದು ತುಂಬಾ ಟಚ್ ಆಗುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ವೈಯಕ್ತಿಕವಾಗಿ ತಾಯಿ ಅಂತ ಬಂದಾಗ ಅಮ್ಮ ಎಷ್ಟು ಕಾಡ್ತಾರೆ ಅಂತ? ಅಮ್ಮ ಎಲ್ಲರಿಗೂ ಹೆಂಗ್ ಕಾಡ್ತಾರೆ, ನನ್ಗೂ ಅದೇ ತರ. ಅಂದ್ರೆ ತುಂಬಾ ನಮ್ಮಮ್ಮ ಅಂದ್ರೆ ನನ್ ಜೊತೆ ತುಂಬಾ ಕ್ಲೋಸು. ಸಾಕಷ್ಟು ಮಾತಾಡ್ತೀವಿ ನಾವಿಬ್ರು, ಎಲ್ಲಾ ವಿಷಯ ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ. ನಮ್ಮ ಮಧ್ಯೆ ಏನು ಮುಚ್ಚು ಮರೇನೇ ಇಲ್ಲ. ಆಮೇಲೆ ಯಾವಾಗ್ಲೂ ಇದೇ ತರ ಇದೀವಿ. ಸೊ ಸೊ ಒನ್ ಆಫ್ ದ ಬೆಸ್ಟ್ ರಿಲೇಶನ್ಶಿಪ್ಸ್ ಲೈಫ್ ಅಲ್ಲಿ. ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಈ ಸಾಂಗ್ ರಿಲೀಸ್ ಆಗಿರುವಂತದ್ದು. ಗೌರಿ ಗಣೇಶ ಅಂದ ತಕ್ಷಣ ನೆನಪಾಗದೆ ಸದಾಶಿವನಗರದಲ್ಲಿ ಆಗ್ತಿದಂತ ಒಂದು ಸಂಭ್ರಮ. ಯಾಕಂದ್ರೆ ಅಪ್ಪು ಸರ್ ಇರ್ತಾ ಇದ್ರು, ಅಲ್ಲಿ ಎಲ್ಲೇ ಗಣಪತಿ ಕೂರಿಸಿದ್ರು ಅಲ್ಲಿ ಒಟ್ಟಿಗೆ ಸೇರ್ತಾ ಇದ್ರಿ, ಡಾನ್ಸ್ ಮಾಡ್ತಾ ಇದ್ರಿ, ಕುಣಿತಾ ಇದ್ರಿ. ಈ ಹಬ್ಬ ಎಷ್ಟು ನೆನಪಾಗುತ್ತೆ? ಈಗ ಗಣೇಶ ಹಬ್ಬ ಅಂದ್ರೆ ಅದೊಂಥರ ಫುಲ್ ಇಂಡಿಯಾಲ್ ಎಲ್ಲಾ ಕಡೆ ತುಂಬಾ ಕನೆಕ್ಟ್ ಆಗೋವಂತ ಹಬ್ಬ. ತುಂಬಾ ಖುಷಿಯಾಗಿ ಆಚರಿಸುವ ಒಂದು ಹಬ್ಬ. ಸೊ ಅದೇ ರೀತಿ ನನಗೂ ಗಣೇಶ ಹಬ್ಬ ಅಂದ್ರೆ ಸಖತ್ ಪ್ರಾಣ, ತುಂಬಾ ಇಷ್ಟ. ಆಮೇಲೆ ಅದು ಒಂಥರ ನಮ್ಮ ಡೀಪ್ ರೂಟೆಡ್ ಕಲ್ಚರ್ ಅದು. ಸೊ ತುಂಬಾ ಎಂಜಾಯ್ ಮಾಡ್ತೀನಿ ಹಬ್ಬದ ದಿನ. ಗಣೇಶ ತರೋದ್ರಿಂದ, ಒಳ್ಳೆ ಊಟ ಮಾಡೋದ್ರಿಂದ, ಆಮೇಲೆ ರಾತ್ರಿ ವಿಸರ್ಜನೆ ಮಾಡೋದು, ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ನೋಡೋದು, ಫ್ರೆಂಡ್ಸ್ ನ ಮೀಟ್ ಮಾಡೋದು, ತುಂಬಾ ಇಷ್ಟವಾದ ಒಂದು ಹಬ್ಬ ಇದು. ಗಣಪತಿ ಅಂದ ತಕ್ಷಣ ನೆನಪಾಗದೆ ಬಾಲ್ಯ. ಆಗ ನಾವೇ ಮಂಟಪ ಕಟ್ಟಿ ಗಣೇಶ ಕೂರಿಸಿ ಮನೆಗೆ ಹೋಗಿ ಚಂದ ಎತ್ತದೆಲ್ಲ ನೆನಪಿರುತ್ತೆ. ಸೊ ಆತರ ಏನಾದ್ರು ಮಾಡಿದ್ರೆ ಸರ್, ಎಂಜಾಯ್ ಮಾಡಿದ್ರೆ ಆ ದಿನಗಳನ್ನ? ಆತರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ನಾವು ನಮ್ಮ ಮನೇಲೆ ಗಣೇಶ ಇಡ್ತಾ ಇದ್ವಿ, ಫ್ಯಾಮಿಲಿ ಜೊತೆನೆ ಗಣೇಶ ಇಡ್ತಾ ಇದ್ವಿ. ಬಟ್ ಸಾಕಷ್ಟು ಹುಡುಗರು ಬಂದು ಇವಾಗ್ಲೂ ಆತರ ಟಿಕೆಟ್ ತಗೊಂಡ್ ಬಂದ್ಬಿಟ್ಟು ದುಡ್ಡು ಕೇಳ್ತಾ ಇರ್ತಾರೆ. ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಒಂಥರ ಚೈಲ್ಡ್ಹುಡ್ ನೆನಪಾಗುತ್ತೆ. ಸೊ ಅವ್ರನ್ನ ನೋಡಿದ್ರೇನೆ ಒಂಥರ ಖುಷಿ ಆಗುತ್ತೆ. ಇನ್ನು ಸಿನಿಮಾದ ಕಂಟೆಂಟ್ ಬಗ್ಗೆ ಮಾತನಾಡೋದಾದ್ರೆ, ಈ ಚಾಲೆಂಜಿಂಗ್ ಪಾತ್ರಗಳು ಅನ್ನೋದು ನಿಮ್ನ ಯಾವಾಗ್ಲೂ ಕಾಡ್ತಾ ಇರತ್ತೆ ಅಂತ. ಯಾಕಂದ್ರೆ ಪ್ರತಿ ಸಿನಿಮಾಗಳು ಬೇರೆ ತರದ ಜನರನ್ನ ಟ್ರೈ ಮಾಡಕ್ ಹೋಗ್ತಾ ಇರ್ತೀರಿ. ಈ ಒಂದೇ ಸಿನಿಮಾದಲ್ಲಿ ಮೂರ್ ಶೇಡ್ ಮಾಡೋದಿಲ್ಲ, ಅದೆಷ್ಟು ಚಾಲೆಂಜಿಂಗ್ ಅನಿಸ್ತು? ಅಂದ್ರೆ ಇದು ಒಂಥರ ಕ್ಯಾರೆಕ್ಟರ್, ಬರೀ ಏಜ್ ಡಿಫ್ರೆನ್ಸ್ ಈ ಕ್ಯಾರೆಕ್ಟರ್ ಅಲ್ಲಿ. ಅಂದ್ರೆ 3 ಏಜಸ್ ನ ಪ್ಲೇ ಮಾಡ್ಬೇಕಾಗತ್ತೆ. ಆಮೇಲೆ ಲೈಫಲ್ಲಿ ಎಲ್ಲರೂ ಆ ಏಜ್ ಗಳನ್ನ ನಾವು ದಾಟ್ಕೊಂಡು ಬಂದಿರ್ತೀವಿ. ಸೊ ಒಂದಷ್ಟು ಆ ಏಜಿನ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ನಮ್ಮಲ್ಲಿರುತ್ತೆ. ನಾವು ಆ ಟೈಮಲ್ಲಿ ಒಂದು ವಿಷಯಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಿದ್ವಿ, ಇಲ್ಲ ನಾವು ಆ ಟೈಮಲ್ಲಿ ಹೇಗೆ ನಡೀತಾ ಇದ್ವಿ, ಹೇಗೆ ನಗ್ತಾ ಇದ್ವಿ. ಸೊ ಅದೆಲ್ಲ ನಮ್ಮಲ್ಲೇ ಇರುತ್ತೆ. ಸೊ ಅದನ್ನ ಮತ್ತೆ ಡೈರೆಕ್ಟರ್ ಇಲ್ಲ ಸ್ಕ್ರಿಪ್ಟ್ ಅಲ್ಲಿ ಇರೋ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ತಗೊಂಡು ಮಾಡಕ್ಕೆ ಚೆನ್ನಾಗಿತ್ತು. ಒಂಥರ ಖುಷಿ ಕೊಡ್ತದೆ, ಎಕ್ಸೈಟಿಂಗ್ ಆಗಿತ್ತು. ಸಿನಿಮಾ ಮೇಲೆ ಸಿನಿಮಾ ಮಾಡಿರುವಂಥದ್ದು. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಇರುವಂತ ಯುವಕನ ಒಂದು ಕಥೆಯ ಪಾತ್ರದಲ್ಲಿ ನೀವು ಕಾಣಿಸ್ತಾ ಇದ್ರಿ. ನಿಮ್ಗೆ ಏನಾದ್ರು ಇತ್ತಾ ಸರ್ ವೈಯಕ್ತಿಕವಾಗಿ ಡೈರೆಕ್ಟರ್ ಆಗಬೇಕು ಸಿನಿಮಾ ಅನ್ನೋದು ಮೊದಲಿಂದ ಕಾಡ್ತಾ ಇತ್ತಾ ಅಂತ? ನಿಮ್ಗೆ ಡೈರೆಕ್ಷನ್ ಇಷ್ಟ ಆಯ್ತಾ? ಅಂದ್ರೆ ನಂಗೆ ಚಿಕ್ಕ ವಯಸ್ಸಿಂದ ಸಿನಿಮಾದ ಏನಾರೋ ಒಂದ್ ಭಾಗ ಆಗ್ಬೇಕು ಅಂತ ಒಂದು ಇಷ್ಟ ಇತ್ತು. ಅಂದ್ರೆ ಆಕ್ಟರ್ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಸಿನಿಮಾದ ಏನಾರೋ ಒಂದ್ ಭಾಗ. ಬಟ್ ಈಗ ಡೈರೆಕ್ಟರ್ಸ್ ನ ನೋಡಕ್ಕೆ ತುಂಬಾ, ಅಬ್ಸರ್ವ್ ಮಾಡಕ್ ತುಂಬಾ ಇಷ್ಟ ಆಯ್ತು. ಚಿಕ್ಕ ವಯಸ್ಸಿಂದ ಸಿನಿಮಾ ಸಾಕಷ್ಟು ಸೆಟ್ ಗಳಿಗೆ ಹೋಗ್ತಾ ಇದ್ದೆ, ತಾತಂದು, ಚಿಕ್ಕಪ್ಪದು, ದೊಡ್ಡಪ್ಪದು, ತಂದೆದು ಎಲ್ಲ. ಸೊ ಅಲ್ಲೆಲ್ಲ ಹೋದಾಗ ಡೈರೆಕ್ಟರ್ಗಳು ಹೇಗೆ ಕೆಲಸ ಮಾಡ್ತಿದ್ರು, ಇಲ್ಲ ಅವ್ರದ್ದು ಎಷ್ಟು ಪ್ಯಾಷನೇಟ್ ಆಗಿರುತ್ತೆ, ಆಮೇಲೆ ಇಡೀ ತಂಡನ ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಅದನ್ನೆಲ್ಲ ನೋಡಕ್ಕೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಅದೊಂದು ದೊಡ್ಡ ಇನ್ಸ್ಪಿರೇಷನ್ ಒಂದು ಆಕ್ಟರ್ ಆಗಕ್ಕೆ, ಇಲ್ಲ ಸಿನಿಮಾ ರಂಗಕ್ಕೆ ಬರಕ್ಕೆ. ನಿಮ್ಗೆ ಪರ್ಸನಲ್ ಫೇವರೇಟ್ ಅಂತ ಯಾರು ಡೈರೆಕ್ಟರ್? ನನ್ಗೆ ಪರ್ಸನಲ್ ಫೇವರೇಟ್ ಅಂದ್ರೆ ತುಂಬಾ ಜನ ಇದಾರೆ ನನ್ಗೆ. ಕನ್ನಡದಲ್ಲಿ ಅಂದ್ರೆ ಸೂರ್ಯ ಅವ್ರ ಇಷ್ಟ, ಉಪೇಂದ್ರ ಅವರು, ಕಾಶಿನಾಥ್ ಅವರು, ರಕ್ಷಿತ್ ಶೆಟ್ಟಿ ಅವರು, ಹೇಮಂತ್ ರಾವ್ ಅವರು, ತುಂಬಾ ಡೈರೆಕ್ಟರ್ಸ್ ಇದ್ದಾರೆ. ಇಲ್ಲಿ ತನಕ ಅಂದ್ರೆ ನಿಮ್ಮ ಆಸೆಗಳು ಮತ್ತೆ ನಿಮ್ಮ ಇಷ್ಟವಾದ ಡೈರೆಕ್ಟರ್ಗಳ ಹೆಸರು ಹೇಳಿದ್ರೆ, ವೆಟ್ರಿ ಅವ್ರು ಹೇಳಿದ್ರಿ, ಒಂದಷ್ಟು ಸೂರ್ಯ ಅವ್ರು ಹೇಳಿದ್ರಿ. ಆತರ ಕನ್ಸುಗಳಿದಿಲ್ಲ ಸರ್? ಅಂದ್ರೆ ನಿಮ್ ಥಾಟಲ್ಲಿ ಇರುತ್ತೆ ಈ ಪಾತ್ರಗಳು ಮಾಡಿದ್ರೆ ಹಿಂಗ್ ಮಾಡ್ಬೇಕು, ಈ ತರ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ಬೇಕು ಅಂತ. ಆತರ ಯಾವ ಡೈರೆಕ್ಟರ್ ಸಿಕ್ಕಾಪಟ್ಟೆ ಕಾಡ್ತಾರೆ ಈಗ್ಲೂ ಕೂಡ, ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು? ಆತರ ಅದೇ ಈಗ ಹೇಳಿದ್ನಲ್ಲ, ಅವ್ರ ಎಲ್ಲಾರ ಜೊತೆ ಸಿನಿಮಾ ಮಾಡಕ್ಕೆ ಇಷ್ಟ. ಆಮೇಲೆ ಬೇರೆ ಡೈರೆಕ್ಟರ್ಗಳ ಜೊತೆ ಸಿನಿಮಾ ಮಾಡಕ್ಕೆ ಇಷ್ಟ. ಯಾಕಂದ್ರೆ ಎಲ್ಲಾ ಡೈರೆಕ್ಟರ್ಗೂ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅವ್ರ ಜೊತೆ ಕೆಲಸ ಮಾಡಿದಾಗ
ಒಂದಷ್ಟು ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಂತಾರೆ, ಒಂದಷ್ಟು ನಾಲೆಡ್ಜ್ ನಮ್ಮ ಹತ್ರ ಶೇರ್ ಮಾಡ್ತಾರೆ. ಅದು ಯಾವ ಬುಕ್ಕಲ್ಲಿ ಎಲ್ಲೂ ಸಿಗಲ್ಲ, ಬಟ್ ಅದು ಅದರ ಅವರಿಂದ ಮಾತ್ರ ಸಿಗುತ್ತೆ. ಸೊ ಅದರಿಂದ ನಮ್ಮ ಕ್ರಾಫ್ಟೇ ಇನ್ನೂ ಚೆನ್ನಾಗಾಗುತ್ತೆ. ಸೊ ಸಾಕಷ್ಟು ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡೋದು ತುಂಬಾ ಇಷ್ಟ. ಮೇ ಬಿ ಆ ಡೈರೆಕ್ಟರ್ಗಳ ಒಂದು ಸ್ಫೂರ್ತಿನೇ ಈ ತರ ಕಥೆಗಳ ಆಯ್ಕೆ ಮಾಡ್ಕೊಳ್ಳೋ ಕಾರಣ ಸರ್. ಪ್ರತಿ ಸಿನಿಮಾದು ನಿಮ್ದು ಪ್ರತಿಯೊಂದು ಆಯ್ಕೆಗಳು ವಿಭಿನ್ನವಾಗಿರುತ್ತೆ. ಈಗ ನೆಕ್ಸ್ಟ್ ಬರ್ತಿರುವಂತ ಗ್ರಾಮಾಯಣದ ಆಕ್ಚುಲಿ ಒಂದಷ್ಟು ಸಾಂಗ್ಸ್ಗಳು ನಾವು ಕೇಳಿದ್ವಿ, ನೆಕ್ಸ್ಟ್ ಲೆವೆಲ್ ಇರುವಂತ ಸಾಂಗ್ಗಳು, ಆ ಮೇಕಿಂಗ್ ಹಂಗಿದೆ. ಈ ಸಿನಿಮಾದಲ್ಲಿ ಈ ತರದೊಂದು ಕಂಟೆಂಟ್ 3 ಶೇಡ್ಸ್ ಇರ್ಬೋದು ಅನ್ಸುತ್ತೆ, ಅದು ಹೇಳಕ್ಕಾಗಲ್ಲ. ಆತರ ಅಷ್ಟು ತರ ಸಿನಿಮಾಗಳು ನೋಡಿರ್ತೀವಲ್ಲ, ಸೊ ಬೇರೆ ಬೇರೆ ಸಿನಿಮಾಗಳು, ಬೇರೆ ಬೇರೆ ಡೈರೆಕ್ಟರ್ಗಳ ಸಿನಿಮಾಗಳು ನೋಡಿ ನೋಡಿ ನಮಗೂ ಈ ತರ ಬೇರೆ ಬೇರೆ ತರ ಸಿನಿಮಾ ಮಾಡಕ್ ಒಂದು ಆಸೆ ಇರುತ್ತೆ. ಆಮೇಲೆ ಆಲ್ಸೋ ಡೈರೆಕ್ಟರ್ಗಳು ಈಗ ನನ್ನ ಯಾರ್ಯಾರು ಅಪ್ರೋಚ್ ಮಾಡ್ತಾರೆ, ಸೊ ಅವ್ರಿಗೂ ನನ್ನ ನೋಡಿದಾಗ ಅವ್ರಿಗೆ ಓಕೆ ಈ ಸಿನಿಮಾ ವಿನಯ್ ಮಾಡ್ಬೋದು ಅಂತ ಅವ್ರು ಆ ತರ ಬೇರೆ ಸ್ಕ್ರಿಪ್ಟ್ ಜೊತೆ ಅಪ್ರೋಚ್ ಮಾಡ್ತಾರೆ. ಸೊ ಅದರಿಂದ ನನ್ನ ಫಿಲ್ಮ್ಸ್ ನೋಡಿದ್ರೆ ಒಂದಷ್ಟು ಬೇರೆ ತರ ಕಾಣಿಸ್ಬೋದು ಅಂತ ಅನ್ಸುತ್ತೆ. ಕೊನೆಯದಾಗಿ 3 ವರ್ಷದ ನಂತರ ಬೆಳ್ಳಿತೆರೆಗೆ ಸಿನಿಮಾ ಬರ್ತಾ ಇದೆ. ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ನಿಮ್ಮ ಅಭಿಮಾನಿಗಳು ಹೇಳೋದು? ಅದೇ August 29 ನಮ್ಮ ಸಿನಿಮಾ ಅಂದೊಂದಿತ್ತು ಕಾಲ ರಿಲೀಸ್ ಆಗ್ತಿದೆ. ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್, ಆಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂತ ಒಂದು ಸಿನಿಮಾ, ಆಮೇಲೆ ಒಂದು ಫೀಲ್ ಗುಡ್ ಸಿನಿಮಾ, ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಹ್ಯಾಪಿ ಗೌರಿ ಗಣೇಶ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ವಿನಯ್ ರಾಜ್ಕುಮಾರ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.